ಕಾಶ್ಮೀರ ರಾಜ ಹರಿಸಿಂಗ್ನ ಆಳ್ವಿಕೆಯಲ್ಲಿತ್ತು. ಒಬ್ಬ ಹಿಂದೂ ರಾಜ. ಅವನಿಗೆ ಭಾರತಕ್ಕೆ ಸೇರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಪಾಕಿಸ್ತಾನಕ್ಕೆ ಸೇರ್ಲಿಕ್ಕೂ ಮನಸ್ಸಿರ್ಲಿಲ್ಲ. ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ನಾನು ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅವನ ತೀರ್ಮಾನಕ್ಕೆ ಲಾ ಒಪ್ತಾ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಅದೇ ಟೈಮಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜಿ ಅವರ ಟೀಮ್ ಭಾರತವನ್ನ ಒಂದು ಮಾಡುವ ಕೆಲಸದಲ್ಲಿ ನಿರತವಾಗಿತ್ತು. ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತಾ 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 ನೋಡಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಏನೇನು ಬೆನಿಫಿಟ್ಸ್ ಇದೆ ಅಂತೆಲ್ಲ ಹೇಳ್ತಾ ಹೇಳ್ತಾ ಒಂದು ಮಾಡ್ತಾ ಇದ್ದ ಟೈಮಲ್ಲಿ ಅಥವಾ ಆ ಯೋಚನೆಯಲ್ಲಿದ್ದಾಗ 2 ತಿಂಗಳಾಗುವುದರ ಒಳಗಡೆ ರಾಜ ಹರಿಸಿಂಗಿನ ನೆಲಕ್ಕೆ ಪಾಕಿಸ್ತಾನದ ಸೇನೆ ನುಗ್ಗಿ ಬಂತು, ನುಸುಳಿ ಬಂತು. ಅವರದ್ದಲ್ಲ, ಹರಿಸಿಂಗನದ್ದು. ಹರಿಸಿಂಗ್ ನಡುಗಿ ಹೋದ. ಯಾಕೆ ಅಂತಂದ್ರೆ ಜನರ ಮಾರಣ ಹೋಮ ನಡೆಯಿತು. ಕಾಶ್ಮೀರದಲ್ಲಿ ಹಿಂಸಾಚಾರ ಭುಗಿಲೆದ್ದಿತು. ಆವಾಗ ಇವನು ಹೆದರಿ ಭಾರತದ ಹತ್ರಕ್ಕೆ ಓಡಿ ಬಂದು ಅಲ್ಲಿಂದ ಒಂದು ಭಾರತ ಸರ್ಕಾರಕ್ಕೆ ಲೆಟರ್ ಬರೆದ. ನನ್ನ ಹತ್ರ ಸೇನಾ ಬಲ ಇಲ್ಲ, ಅವನ ಹತ್ರ ಮಿಲಿಟರಿ ಇರಲಿಲ್ಲ ಉಳಿಸ್ಕೊಳ್ಳಿಕ್ಕೆ. ನನ್ನ ಹತ್ರ ಸೇನೆ ಇಲ್ಲದಿರೋ ಕಾರಣ ನನ್ನ ಭೂಮಿಯನ್ನ ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ದಯವಿಟ್ಟು ಹೆಲ್ಪ್ ಮಾಡಿ ನನಗೆ ಸೇನೆಯನ್ನ ಕಳಿಸ್ಕೊಡಿ ಅಂತ ಭಾರತ ಸರ್ಕಾರಕ್ಕೆ ಲೆಟರ್ ಬರೆದ ರಾಜ ಹರಿಸಿಂಗ್. ಈಗ ಬುದ್ಧಿವಂತ ರಾಜಕಾರಣಿ, ಉಕ್ಕಿನ ಮನುಷ್ಯ, ಮೊದಲ ಗೃಹ ಸಚಿವ ಪ್ರತ್ಯುತ್ತರ ಬರೆದರು ತಕ್ಷಣ. ನೋಡಪ್ಪ, ನಾವು ಈ ಕ್ಷಣವೇ ನಮ್ಮ ಸೈನಿಕರನ್ನ ನಿನ್ನ ನೆಲವನ್ನ ಉಳಿಸ್ಕೊಳ್ಳೋದಕ್ಕಾಗಿ ಕಳಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಆದರೆ ಇಮ್ಮಿಡಿಯೇಟ್ ಆಗಿ ನೀನು ಭಾರತದ ವಿಲೀನಕರಣ ಒಪ್ಪಂದದ ಪತ್ರಕ್ಕೆ ಸಿಗ್ನೇಚರ್ ಮಾಡಬೇಕು ಅಂತ, ಭಾರತದ ಜೊತೆ ಒಂದಾಗ್ತಿದ್ದೇನೆ ಅಂತ ಒಪ್ಕೊಳ್ಳಬೇಕು ಅಂತ. ವಿಧಿ ಇಲ್ಲದೆ ಅದು ನಮ್ ಡಿಮಾಂಡ್ ಆಗಿತ್ತು, ನಮ್ದೇನ್ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲ ಅಂದ್ರೆ ನಾವು ಕಳಿಸೋದಿಲ್ಲ ಅಷ್ಟೇ ಅಂತ. ನಾವು ಕೊಲೆ ಮಾಡಿ ರಕ್ತಪಾತ ಮಾಡಿ ಕಾಶ್ಮೀರ ನಮಗೆ ಬೇಕು ಅಂತ ಹೋರಾಟ ಮಾಡಿದ್ದಲ್ಲ. ಅವನನ್ನು ವಿನಂತಿ ಮಾಡದ, ಸೇನೆ ಬೇಕು, ಸಹಾಯ ಬೇಕು ಅಂತ. ನಾವು ಒಂದು ವಿನಂತಿ ಮಾಡಿದ್ವಿ, ನಮಗೆ ಕಾಶ್ಮೀರ ನಾವು ಒಂದಾಗಿರುವ ಅಂತ. ಅವನು ವಿಧಿ ಇಲ್ಲದೆ ಸಿಗ್ನೇಚರ್ ಮಾಡಿದ ಅನ್ನುವಲ್ಲಿಂದ ಆ ಕ್ಷಣದಿಂದ ಕಾಶ್ಮೀರ ಏನಾಯ್ತು? ಭಾರತ ಆಯಿತು. ಇದನ್ನ ನೀವು ಹೇಳಿ ನ್ಯಾಯ ಅನ್ಯಾಯಗಳ ವಿಮರ್ಶೆಗೆ ಯಾರದ್ದು ನ್ಯಾಯ ಯಾರದ್ದು ಅನ್ಯಾಯ ಅಂತ. ನನ್ನ ಜಾಗವನ್ನ ಮಾರಾಟ ಮಾಡಿದ್ರೆ ನಿಮ್ಮ ಹತ್ರ ಕ್ರಯಚೀಟ್ ಒಪ್ಪಂದಕ್ಕೆ ನಾನ್ ಮಾಡಿದ ಸಿಗ್ನೇಚರ್ ಸಕಲ ನಾನು ಬರ್ಕೊಟ್ಟಿದ್ದೇನೆ, ನನ್ನ ಭೂಮಿಯನ್ನ ನಿಮ್ದು ಅಂತ. ಸೂರ್ಯ ಸ್ಪಷ್ಟವಾಗಿದೆ, ರಾಜ ಹರಿಸಿಂಗ್ ಸಿಗ್ನೇಚರ್ ಇದೆ, ಭಾರತದ ಕಡತದಲ್ಲಿದೆ ಅದು. ಹೀಗಿರುವಾಗಲೂ ಕೂಡ ಕಾಶ್ಮೀರ ಬೇಕು ಅಂತ ಇವತ್ತಿನ ತನಕ ಪಾಕಿಸ್ತಾನ ಕಣ್ಣು ಹಾಕ್ತಾ ಇರುವಂತದ್ದು ತಪ್ಪೋ ಸರಿಯೋ ಯೋಚನೆ ಮಾಡಬೇಕು.